ಸೊ ಆ್ಯಟ್ ಯಾವಾಗ ಹಾಕ್ತೀವಿ ಫಸ್ಟ್ ನೋಡಿ. ಟು ಟಾಕ್ ಅಬೌಟ್ ಅ ಪೊಸಿಷನ್ ಆರ್ ಲೊಕೇಶನ್ ಆ್ಯಸ್ ಅ ಪಾಯಿಂಟ್. ನಾವು ಒಂದು ಜಾಗನ ಒಂದು ಪಾಯಿಂಟ್ ಅಂತ ತಗೊಂಡ್ರೆ, ಅಷ್ಟು ಮಾತ್ರ ಅಂತ ತಗೊಂಡ್ರೆ ನಾವು ಆ್ಯಟ್ ಹಾಕ್ತೀವಿ. ಅಂದರೆ ನಾವು ಇರುವಂತಹ ಜಾಗನ ಒಂದು ಪಾಯಿಂಟ್ ಅಂತ ತೊಗೊಳ್ತೀವಿ, ಅಷ್ಟು ಮಾತ್ರನೇ ನಾವು ಕನ್ಸಿಡರ್ ಮಾಡ್ತೀವಿ. ಅದ್ರ ಸುತ್ತಮುತ್ತ ಇರೋದನ್ನ ನಾವು ಕನ್ಸಿಡರ್ ಮಾಡಲ್ಲ. ಅವಾಗ ನಾವು ಆ್ಯಟ್ ಅಂತ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ಸ್ ಕೊಟ್ಟಾಗ ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ, ಜಸ್ಟ್ ಫಾಲೋ ಮಾಡಿ. ಅಂದರೆ ಎಟ್ ದ ಕಾಲೇಜ್, ಎಟ್ ದ ಬಸ್ ಸ್ಟಾಪ್, ಎಟ್ ದ ಬ್ಯಾಂಕ್ ಅಂತ ನಾವು ಹೇಳ್ಬೋದು. ಅಂದರೆ ಅರ್ಥ ಏನು, ಕಾಲೇಜ್ನಲ್ಲಿ, ಬಸ್ ಸ್ಟಾಪ್ನಲ್ಲಿ, ಬ್ಯಾಂಕ್ನಲ್ಲಿ ಅಂತ ಹೇಳ್ತೀವಲ್ವ. ಸೊ ನೀವು ಕನ್ನಡದಲ್ಲಿ ಯಾವಾಗ ನಲ್ಲಿ ಅಂತ ಯೂಸ್ ಮಾಡಿ ಹೇಳ್ತೀರಾ ಅಂಥ ಸೆಂಟೆನ್ಸ್ಗಳನ್ನೆಲ್ಲ ಇಂಗ್ಲೀಷ್ನಲ್ಲಿ ಆ್ಯಟ್ ಅಂತಲೇ ಹೇಳಿ. ಫಾರ್ ಎಕ್ಸಾಂಪಲ್, ನಿಮ್ಗೆ ಯಾರೋ ಕೇಳಿದ್ರೆ ಎಲ್ಲಿದ್ದೀರಾ ಅಂತ, ನಾನು ಕಾಲೇಜ್ನಲ್ಲಿ ಇದ್ದೀನಿ, ನಲ್ಲಿ ಅಂತ ಬಂತಲ್ವಾ, ಸೊ ಅದನ್ನು ಇಂಗ್ಲೀಷ್ನಲ್ಲಿ ಆ್ಯಟ್ ದ ಕಾಲೇಜ್ ಅಂತಲೇ ಹೇಳಬೇಕು. ಅದರ ಅರ್ಥ ನಾ ಕಾಲೇಜ್ನಲ್ಲಿ ಎಲ್ಲೋ ಒಂದು ಕಡೆ ಇದ್ದೀನಿ ಅಂತ ಗೊತ್ತಾಗ್ತಿದೆ ಅಲ್ವಾ. ಕಾಲೇಜ್ನ ಹಿಂದೆನೂ ಇರ್ಬೋದು, ಮುಂದೆ ಇರ್ಬೋದು, ಅಥವಾ ಒಳಗಿರ್ಬೋದು, ಕಾಲೇಜ್ನ ಯಾವುದೋ ಒಂದು ಲೊಕೇಶನ್ನಲ್ಲಿ ಇರ್ಬೋದು, ಕ್ಲಾಸ್ ರೂಮಲ್ಲಿ ಇರ್ಬೋದು, ಆಫೀಸ್ ರೂಮ್ನಲ್ಲಿ, ಟಾಯ್ಲೆಟ್ನಲ್ಲಿ, ಎಲ್ಲೇ ಆದರೂ, ಅಥವಾ ಹತ್ತಿರ ಅಂತಲೂ ಹೇಳ್ತೀರಾ, ಕಾಲೇಜ್ ಹತ್ರ, ಬ್ಯಾಂಕ್ ಹತ್ರ, ಬಸ್ ಸ್ಟಾಪ್ ಹತ್ರ ಅಂತ. ಅವಾಗೆಲ್ಲ ಆ್ಯಟ್ನೇ ಹಾಕಿ. ಇಷ್ಟು ನೆನ್ಪಿಟ್ಟುಕೊಳ್ಳಿ. ಮುಂದೆ ಎಕ್ಸಾಂಪಲ್ಸಲ್ಲಿ ಇನ್ನೂ ಗೊತ್ತಾಗುತ್ತೆ ನಮಗೆ. ಆ್ಯಂಡ್ ತುಂಬ ಸರಿ ಆ್ಯಟ್ ಹೋಮ್ ಅಂತಲೇ ಹೇಳ್ತೀವಿ. ಮನೇಲಿದ್ದೀನಿ, ಮನೆಯಲ್ಲಿ, ಅಲ್ಲಿ ಅಂತ ಬಂತಲ್ವಾ, ಸೊ ಆ್ಯಟ್ ಹೋಮ್ ನೆನ್ಪಿಟ್ಕೊಂಬಿಡಿ. ಎಕ್ಸಾಂಪಲ್ಸ್ ನೋಡಿ, ಅವಾಗ ಕ್ಲಿಯರ್ ಆಗುತ್ತೆ ನಿಮಗೆ. ಇಫ್ ವಿ ಥಿಂಕ್ ಅ ಲಾರ್ಜ್ ಪ್ಲೇಸ್ ಆಸ್ ಅ ಪಾಯಿಂಟ್, ಅಂದರೆ ನಾವು ತುಂಬ ದೊಡ್ಡ ಪ್ಲೇಸ್ ಆದರೂ ಕೂಡ ಅದನ್ನು ಪಾಯಿಂಟ್ ಅಂತ ಕನ್ಸಿಡರ್ ಮಾಡಿದರೆ, ಪಾಯಿಂಟ್ ಅಂದರೆ ಅದೊಂದು ಸ್ಪಾಟ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಅಲ್ಲೂ ಕೂಡ ಆ್ಯಟ್ ಹಾಕ್ತೀವಿ. ಫಾರ್ ಎಕ್ಸಾಂಪಲ್, ಒಂದು ಜರ್ನಿನಲ್ಲಿ ಒಂದು ಸ್ಟೇಜ್ ಬರುತ್ತೆ, ನೀವು ಟ್ರೈನಲ್ಲಿ ಹೋಗ್ತಿರ್ತೀರ, ಪ್ರತಿಯೊಂದು ಸ್ಟಾಪ್ಗೂ ನೀವು ಆ್ಯಟ್ ಅಂತ ಹೇಳ್ಬೋದು. ಎಕ್ಸಾಂಪಲ್ ನಾನು ಹೇಳ್ತೀನಿ ನಿಮಗೆ. ಅಥವಾ ಮೀಟಿಂಗ್ ಪ್ಲೇಸ್ಗೂ ನೀವು ಆ್ಯಟ್ ಅಂತ ಹೇಳ್ಬೋದು. ಈ ಥರ ಹೇಳ್ಬೋದು, ಲೆಟ್ಸ್ ಮೀಟ್ ಅಟ್ ದ ಪಾರ್ಕ್, ಲೆಟ್ಸ್ ಮೀಟ್ ಅಟ್ ದ ಕಾಲೇಜ್. ಅದೊಂದು ಮೀಟಿಂಗ್ ಸ್ಪಾಟ್ ಅಂತ ಅಂದ್ಕೊಂಡ್ರೆ. ಸೊ ಇನ್ನು ಯಾವಾಗ ಹೇಳ್ತೀವಿ, ಇದು ತುಂಬ ಈಸಿ ಇದೆ. ಟು ಟಾಕ್ ಅಬೌಟ್ ಲೊಕೇಶನ್ಸ್ ಇನ್ 3D ಸ್ಪೇಸಸ್ ಆ್ಯಂಡ್ ಜಿಯೋಗ್ರಾಫಿಕಲ್ ಏರಿಯಾಸ್. ಆ ವರ್ಡ್ಸ್ ಬಗ್ಗೆ ತುಂಬ ಕನ್ಫ್ಯೂಸ್ ಆಗಬೇಡಿ, ನಾನು ಹೇಳ್ತೀನಿ ನೋಡಿ. ನಮ್ಮ ಸುತ್ತ 4 ವಾಲ್ಸ್ ಇದ್ದರೆ, ಓಕೆ, ನಮ್ಮ ಸುತ್ತ 4 ವಾಲ್ಸ್, 4 ಗೋಡೆಗಳಿದ್ದರೆ, ಅದ್ರ ಮಧ್ಯದಲ್ಲಿ ನಾವಿದ್ದರೆ ನೀವು ಇನ್ ಅಂತಲೇ ಹೇಳಬೇಕು. ಸೊ ಕ್ಲಾಸ್ ರೂಮ್ನಲ್ಲಿರ್ತೀರ, 4 ಗೋಡೆ ಇರುತ್ತೆ, ರೂಮ್ನಲ್ಲಿರ್ತೀರ, 4 ಗೋಡೆ ಇರುತ್ತೆ. ಅರ್ಥ ಆಗ್ತಿದೆ ಅಲ್ವಾ. ಆ ಥರ ಸ್ಪೇಸ್ನಲ್ಲಿ ಇದ್ದರೆ ನಾವು ಇನ್ ಅಂತಲೇ ಹೇಳಬೇಕು. ಜಿಯೋಗ್ರಾಫಿಕಲ್ ಏರಿಯಾ ಅಂದರೆ ಪ್ರದೇಶಗಳು. ನಾ ಇರೋವಂಥ ಏರಿಯಾ ಯಾವುದು, ಕಂಟ್ರಿ ಯಾವುದು, ಸಿಟಿ, ಕಾಂಟಿನೆಂಟ್, ಸ್ಟೇಟ್, ಇವಕ್ಕೆಲ್ಲ ನೀವು ಇನ್ ಅಂತಲೇ ಹೇಳಬೇಕು. ಇನ್ ಜಯನಗರ್, ಇನ್ ಬ್ಯಾಂಗ್ಳೂರ್, ಇನ್ ಕರ್ನಾಟಕ, ಇನ್ ಇಂಡಿಯಾ. ಈ ಥರ ಜಿಯೋಗ್ರಾಫಿಕಲ್ ಏರಿಯಾ ಬಂದರೂ, ನಮ್ಮ ಸುತ್ತ 4 ವಾಲ್ಸ್ ಇದ್ರು, ಅಥವಾ 4 ವಾಲ್ಸೇ ಆಗಿರಬೇಕಾಗಿಲ್ಲ, ಒಂದು ಕಂಟೈನರ್ ಆಗಿದ್ರು ಕೂಡ, ಫಾರ್ ಎಕ್ಸಾಂಪಲ್ ಬಾಕ್ಸ್, ಅಲ್ಲೆಲ್ಲ ನೀವು ಇನ್ ಹಾಕಬೇಕು. ಗೊತ್ತಾಗ್ತಿಲ್ವಾ. ಇನ್ ದ ಆಫೀಸ್, ರೂಮ್, ಕ್ಲಾಸ್, ಕಿಚನ್, ಬಾಕ್ಸ್, ಫ್ರಿಡ್ಜ್, ಇನ್ ಜಯನಗರ್, ಬೆಂಗಳೂರು, ಇಂಡಿಯಾ, ಇನ್ ದ ಕಂಟ್ರಿ, ಇನ್ ದ ಸ್ಪೇಸ್, ಇನ್ ದ ವರ್ಲ್ಡ್, ಇನ್ ದ ಯೂನಿವರ್ಸ್, ಇವೆಲ್ಲದರ ಹಿಂದೆನೂ ನೀವು ಇನ್ ಹಾಕಬೇಕು. ರೈಟ್, ಇಷ್ಟು ನೆನ್ಪಿಟ್ಕೊಳ್ಳಿ. ಈಗ ಎಕ್ಸಾಂಪಲ್ಸ್ ನೋಡಿ. ಇಲ್ಲಿ ಐ ಆಮ್ ಅಟ್ ದ ಕಾಲೇಜ್ ಅಂತ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ಯಾರಾದರೂ ಕೇಳಿದಾಗ, ನಾನು ಕಾಲೇಜ್ನಲ್ಲಿ ಇದ್ದರೆ ನಾನು ಈ ಥರ ಆನ್ಸರ್ ಮಾಡ್ತೀನಿ, ನೀನು ಎಲ್ಲಿದೆಯಾ ಅಂತ ಕೇಳಿದಾಗ, ಐ ಆಮ್ ಅಟ್ ದ ಕಾಲೇಜ್ ಅಂತ. ಇದರ ಅರ್ಥ ನಾನು ಕಾಲೇಜ್ನ ಕ್ಯಾಂಪಸ್ ಒಳಗಿರ್ಬೋದು, ಕಾಲೇಜ್ ಪಕ್ಕದಲ್ಲಿ, ಹಿಂದೆ, ಮುಂದೆ, ಯಾವುದೋ ಒಂದು ಲೊಕೇಶನಲ್ಲಿ ಇರ್ಬೋದು, ಅವಾಗ ನಾನು ಅಟ್ ದ ಕಾಲೇಜ್ ಅಂತ ಕರಿತೀನಿ. ಯಾಕಂದರೆ ನನ್ನ ಸುತ್ತಮುತ್ತ 4 ಗೋಡೆ ಇರಲ್ವಲ್ಲ, ಕ್ಯಾಂಪಸ್ ಅಂತ ಅಂದ್ಕೊಂಡ್ರೆ, ಆದ್ದರಿಂದ ನಾನು ಆ್ಯಟ್ ಹಾಕಬೇಕು. ಅದೊಂದು ಅಂದರೆ ನಾನಿರೋ ಪಾಯಿಂಟ್ ಅದು ಅಂದ್ಕೊಂಡು ನಾನು ಹೇಳ್ತಾ ಇದ್ದೀನಿ. ಅದೇ ನಾನು ಕ್ಲಾಸ್ ರೂಮ್ನಲ್ಲಿದ್ದರೆ ಐ ಮೀನ್ ಕ್ಲಾಸ್ ಅಂತ ಹೇಳಬೇಕು. ಅಂದರೆ ಕ್ಲಾಸ್ ರೂಮ್ ಅನ್ನೋದು 4 ಗೋಡೆಗಳ ಮಧ್ಯದಲ್ಲಿ ನಾನು ಇರ್ತೀನಿ, ಆದ್ದರಿಂದ ಐ ಆಮ್ ಇನ್ ಕ್ಲಾಸ್ ಅಂತಲೇ ಹೇಳಬೇಕು. ರೈಟ್, ಇಲ್ಲಿ ನೋಡಿ, ಇದು ಅಟ್ ದ ಕಾಲೇಜ್. ಯಾಕೆಂದರೆ ಕಾಲೇಜ್ನ ಕ್ಯಾಂಪಸ್ನಲ್ಲಿ ನಾವು ಎಲ್ಲಾದರೂ ಇರಬಹುದು, ಪೂರ್ತಿ ಕಾಲೇಜ್ನೇ ನಾವು ಒಂದು ಸ್ಪಾಟ್ ಅಂತ ಕನ್ಸಿಡರ್ ಮಾಡ್ಕೊತೀವಿ. ಬಟ್ ಇದು ಇನ್ ದ ಕ್ಲಾಸ್, ಯಾಕೆಂದರೆ ನಮ್ಮ ಸುತ್ತ 4 ಗೋಡೆ ಇರುತ್ತೆ, ಅದ್ರ ಒಳಗೆ ನಾವಿರ್ತೀವಿ ಅಲ್ವಾ. ಬೇಕಿದ್ರೆ ನೀವು ಈ ಥರ ಹೇಳ್ಬೋದು, ಇನ್ ದ ಕ್ಯಾಂಪಸ್ ಅನ್ಬೋದು, ಕ್ಯಾಂಪಸ್ನ ಒಳಗಿದ್ದೀರಾ, ಅವಾಗ ನೀವು ಇನ್ ದ ಕ್ಯಾಂಪಸ್ ಅನ್ಬೋದು. ಯಾಕೆಂದರೆ ಕಾಲೇಜ್ ಅಂತ ಅಂದಾಗ ನಮಗೆ 4 ಗೋಡೆ ಇರಲ್ಲ, ಬಿಲ್ಡಿಂಗ್ಸ್ ಇರುತ್ತೆ ನಮ್ಮ ಸುತ್ತಮುತ್ತ, ಟ್ರೀಸ್ ಇರುತ್ತೆ ಅಲ್ವಾ. ಆದ್ರಿಂದ ಸೊ ನೀವು ಕಾಲೇಜ್ನ ಬಿಲ್ಡಿಂಗ್ನ ಒಳಗಿದ್ರೆ ಯಾವುದೋ ಒಂದು ರೂಮ್ನಲ್ಲಿ ಇರ್ತೀರಲ್ವಾ, ಸೊ ಅವಾಗ ನೀವು ಇನ್ ದ ಕ್ಲಾಸ್ ರೂಮ್ ಅಂತಲೇ ಹೇಳಬೇಕು. ರೈಟ್, ಅಥವಾ ಆನ್ ದ 2nd ಫ್ಲೋರ್, ಆನ್ ದ 3rd ಫ್ಲೋರ್ ಅಂತ ಹೇಳಬೇಕಾಗುತ್ತೆ. ಏನೋ ಎಕ್ಸಾಂಪಲ್ಸ್ ನೋಡಿ ಗೊತ್ತಾಗುತ್ತೆ. 3000 ಸ್ಟೂಡೆಂಟ್ಸ್ ಸ್ಟಡಿ ಇನ್ ದಿಸ್ ಕಾಲೇಜ್. ಇಲ್ಲಿ ನೋಡಿ, ಇನ್ ದಿಸ್ ಕಾಲೇಜ್ ಅಂತ ಬಂತು. ಯಾಕೆ, ಇನ್ನೊಂದ್ಸರಿ ಓದಿ. 3000 ಸ್ಟೂಡೆಂಟ್ಸ್ ಸ್ಟಡಿ ಇನ್ ದಿಸ್ ಕಾಲೇಜ್ ಅಂದರೆ, ಸೊ 3000 ಸ್ಟೂಡೆಂಟ್ಸ್ ಈ ಪೂರ್ತಿ ಕಾಲೇಜ್ನ ಕ್ಯಾಂಪಸ್ನ ಕವರ್ ಮಾಡಿರ್ತಾರೆ. ಯಾವುದೋ ಒಂದು ಲೊಕೇಶನ್ನಲ್ಲಿ 3000 ಸ್ಟೂಡೆಂಟ್ಸ್ ಇರಲ್ಲ, ಎಂಟೈರ್ ಕಾಲೇಜ್ನ ನಾವು ಕನ್ಸಿಡರ್ ಮಾಡ್ತೀವಿ. ಅವರು ಸ್ಪ್ರೆಡ್ ಆಗಿರ್ತಾರೆ, ಆವಾಗ ನಾವು ಇನ್ ಅನ್ನೋದು ತಗೋಬೇಕು. ಯಾವಾಗ ಪೂರ್ತಿ ಏರಿಯಾ ಸ್ಪ್ರೆಡ್ ಆಗಿರುತ್ತೆ ನಾವು ಮಾತಾಡ್ತಾ ಇರೋದು, ಆವಾಗ ನಾವು ಇನ್ ಅಂತಲೇ ಹೇಳಬೇಕು. ರೈಟ್,
ನೆಕ್ಸ್ಟ್ ಐ ಆಮ್ ಅಟ್ ಹೋಮ್ ಅಂತ ಹೇಳ್ತೀವಿ, ಯಾಕೆಂದರೆ ಪೂರ್ತಿ ಹೋಮ್ನ ನಾವೊಂದು ಸ್ಪಾಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಕನ್ನಡದಲ್ಲೇ ತಗೊಳ್ಳಿ, ಏನಂತೀವಿ, ನಾ ಮನೇಲಿದ್ದೀನಿ ಅಂತ ಹೇಳ್ತೀರಾ. ಮನೆಯಲ್ಲಿ, ಒಳಗೆ ಅನ್ನಲ್ಲ, ಮನೇಲಿದ್ದೀನಿ ಅಂತ ನೀವು ಹೇಳ್ತೀರಾ. ಸೊ ಅಲ್ಲಿ ಅಂತ ಬಂತ ಆ್ಯಟ್ ಹಾಕಿ ಅಷ್ಟೇ. ಸೊ ನೀವು ಮನೆಯಿಂದ ಹೊರಗಡೆ ಇದ್ರೂ, ಅಂದರೆ ಬಾಗಿಲು ಮುಂದೆ ಇದ್ರೂ ನೀವು ಫೋನಲ್ಲಿ ಏನು ಹೇಳ್ತೀರಾ, ನಾ ಮನೇಲಿದ್ದೀನಿ ಅಂತಾನೆ. ಮನೆ ಹಿಂದೆ ಇದ್ದರು, ಮನೆ ಮೇಲಿದ್ರು, ಮನೆ ಪಕ್ಕದಲ್ಲಿದ್ದರು, ಅಂದರೆ ನೀವು ಪೂರ್ತಿ ಹೋಮ್ನ ಒಂದು ಸ್ಪಾಟ್ ಅಂತ ಅಂದ್ಕೊಂಡಿದ್ರೆ ತಾನೆ. ಅದಕ್ಕೆ ನೀವೆಲ್ಲೇ ಇದ್ದರೂ ಮನೇಲಿದ್ದೀನಿ ಅಂತಾನೆ ಅಂತೀರಾ. ಗೊತ್ತಾಗ್ತಿದೆ ಅಲ್ವಾ? ಅದಕ್ಕೆ ಇಂಗ್ಲೀಷ್ನಲ್ಲಿ ಆಟ್ ಹೋಮ್ ಅನ್ಬೇಕು. ನೀವು ರೂಮ್ ಒಳಗಿದ್ರೆ ಐ ಆಮ್ ಇನ್ ದ ರೂಮ್ ಅಂತ ಹೇಳ್ತೀರಾ. ಆಗ ಅದು 4 ಗೋಡೆ ಮಧ್ಯದಲ್ಲಿ ನೀವು ಇರ್ತೀರಾ. ಸೊ ಪೂರ್ತಿ ಸ್ಪ್ರೆಡ್ ಆಗಿರಲ್ಲ ಅಲ್ವಾ, ನೀವು ಮನೇಲಿ ಪೂರ್ತಿ ನೀವು ಸ್ಪ್ರೆಡ್ ಆಗಿರಲ್ಲ. ಬಟ್ ಇಲ್ಲಿ ನೋಡಿ, ದೆರ್ ಇಸ್ ನೋ ಎಲೆಕ್ಟ್ರಿಸಿಟಿ ಇನ್ ದ ಹೌಸ್ ಅನ್ಬೇಕು. ಸೊ ನೋಡಿ, ಎಲೆಕ್ಟ್ರಿಸಿಟಿ ಅನ್ನೋದು ಪೂರ್ತಿ ಹೌಸ್ನ ಕವರ್ ಮಾಡುತ್ತೆ, ಸ್ಪ್ರೆಡ್ ಆಗುತ್ತೆ ಅದು, ಆದ್ರಿಂದ ಇನ್ ದ ಹೌಸ್ ಅಂತ ಹೇಳ್ತೀವಿ. ಬಟ್ ನೀವು ಪೂರ್ತಿ ಮನೆನ ಸ್ಪ್ರೆಡ್ ಮಾಡ್ಕೊಳ್ಳಲ್ಲ ನೀವೊಬ್ಬರೇ. ಗೊತ್ತಾಗ್ತಿದೆಯಲ್ಲ? ಮೇಲೆ ಕೂಡ ನೋಡಿ, ಇನ್ ದ ಕಾಲೇಜ್, ಯಾಕೆಂದರೆ ಅಷ್ಟು ಸ್ಟೂಡೆಂಟ್ಸ್ ಕವರ್ ಮಾಡಿರ್ತಾರೆ, ಕಾಲೇಜ್ನ ಸ್ಪ್ರೆಡ್ ಆಗಿರ್ತಾರೆ. ಅದೇ ಥರ ಎಲೆಕ್ಟ್ರಿಸಿಟಿ ಪೂರ್ತಿ ಹೌಸ್ನ ಕವರ್ ಮಾಡಿರುತ್ತೆ, ಸ್ಪ್ರೆಡ್ ಮಾಡಿರುತ್ತೆ ಅಷ್ಟೇ. ಐ ಆಮ್ ಅಟ್ ದ ಥಿಯೇಟರ್. ಸೊ ಸೇಮ್ ಮೀನಿಂಗ್ ಅಗೇನ್ ಮತ್ತೆ ಅದೇ ಬರ್ತದೆ. ಅಂದರೆ ನೀವು ಇದನ್ನು ಯಾವಾಗ ಹೇಳ್ಬೋದು, ಥಿಯೇಟ್ರ್ ಹೊರಗಡೆ ನಿಂತಿದ್ರು ಹೇಳ್ಬೋದು, ಒಳಗಡೆ ಸಿನಿಮಾ ನೋಡ್ತಿದ್ರು ಹೇಳ್ಬೋದು, ನೀವು ಥಿಯೇಟರ್ನಲ್ಲಿ ಎಲ್ಲೇ ಇದ್ರೂ ಇದನ್ನು ಹೇಳ್ಬೋದು. ಯಾಕೆಂದರೆ ಅವ್ರಿಗೆ ಲೊಕೇಶನ್ ಹೇಳ್ತಾ ಇದ್ದೀರಾ, ನೀವು ಎಲ್ಲಿದ್ದೀರಾ ಅಂತ. ಅರ್ಥ ಆಗ್ತಿದೆಯಲ್ವಾ? ದೇರ್ ಆರ್ 400 ಸೀಟ್ಸ್ ಇನ್ ದ ಥಿಯೇಟರ್. ಸೊ ನೋಡಿ ಮತ್ತೆ ಏನು, 400 ಸೀಟ್ಸ್ ಪೂರ್ತಿ ಥಿಯೇಟರ್ನ ಕವರ್ ಮಾಡಿರುತ್ತೆ, ಸ್ಪ್ರೆಡ್ ಆಗಿರುತ್ತೆ, ಆದ್ದರಿಂದ ಇನ್ ದ ಥಿಯೇಟರ್ ಅಂತಲೇ ಹೇಳಬೇಕು. ಥಿಯೇಟರ್ನಲ್ಲಿ 400 ಸೀಟ್ಸ್ ಇದೆ ಅಂತ ಅರ್ಥ ಕೊಡುತ್ತಾಗ ಅಲ್ವಾ? ಸೊ ಡಿಫ್ರೆನ್ಸಸ್ ಗೊತ್ತಾಗ್ತಿದೆ ಅಲ್ವಾ? ನೋಡಿ ಇನ್ನು, ದ ಟ್ರೈನ್ ಸ್ಟಾಪ್ಸ್ ಫಾರ್ ಎನ್ ಅವರ್ ಅಟ್ ಮೈಸೂರು. ಸೊ ಇಲ್ಲಿ ನಾನು ಟ್ರೈನಲ್ಲಿ ಜರ್ನಿ ಮಾಡ್ತಾ ಇದ್ದೀನಿ ಅಂದರೆ ಮೈಸೂರು ಅನ್ನೋದು ಮಧ್ಯದಲ್ಲಿ ಎಲ್ಲೋ ಬರುವಂಥ ಒಂದು ಸ್ಟೇಜ್, ಅದೊಂದು ಸ್ಟಾಪ್, ಮತ್ತೆ ಮುಂದಕ್ಕೆ ನಾನು ಹೋಗ್ತೀನಿ. ಆ ಥರ ಇದ್ದಾಗ ಆ ಸ್ಟಾಪ್ನ ನಾನೊಂದು ಪಾಯಿಂಟ್ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಇದೇ ಥರ ಜರ್ನಿನಲ್ಲಿ ತುಂಬ ಪಾಯಿಂಟ್ಸ್ ಬರುತ್ತಲ್ವ, ಆ ಪಾಯಿಂಟ್ಸ್ನಲ್ಲೆಲ್ಲ ಟ್ರೈನ್ ಸ್ಟಾಪ್ ಆಗುತ್ತಲ್ವ, ಆದ್ದರಿಂದ ಆ ಪಾಯಿಂಟ್ನ ನೀವು ಆ್ಯಟ್ ಮೈಸೂರು, ಆ್ಯಟ್ ತುಮಕೂರು ಅಂತ ನೀವು ಹೇಳ್ಕೊಂಡು ಹೋಗ್ಬೋದು. ಆ್ಯಂಡ್ ಇನ್ ಅಂತಲೂ ಹೇಳ್ಬೋದು, ಏನು ತಪ್ಪಿಲ್ಲ. ಈ ಒಂದು ಸೆಂಟೆನ್ಸ್ನಲ್ಲಿ ಇನ್ ಮೈಸೂರು ಅಂತ ಹೇಳೋದು ತಪ್ಪಿಲ್ಲ, ಬಟ್ ತುಂಬ ಕಾಮನ್ ಇದು. ಬಟ್ ಇಲ್ಲಿ ನೋಡಿ, ಆ್ಯಟ್ ಹಾಕಬಾರ್ದು, ಶಿ ಲಿವ್ಸ್ ಇನ್ ಮೈಸೂರು ಅಂತಾನೆ ಹೇಳಬೇಕು. ಯಾವಾಗಲೂ ನಾವು ಜೀವನ ಮಾಡೋದು, ವಾಸ ಮಾಡೋದು ಬಂತು ಅಂದರೆ ಇನ್ ಅಂತಾನೆ ಹಾಕಬೇಕು. ಯಾಕೆಂದರೆ ಅವ್ರು ಮೈಸೂರಿನಲ್ಲಿ ವಾಸಿಸ್ತಾರೆ ಅಂದರೆ ಮೈಸೂರಿನಲ್ಲಿ ಓಡಾಡ್ತಾರೆ, ಒಂದು ರೀತಿ ಪೂರ್ತಿ ಮೈಸೂರನ್ನ ಕವರ್ ಮಾಡ್ದಂಗೆ ಆಗುತ್ತದು. ಒಂದು ನೆನ್ಪಿಟ್ಕೊಳ್ಳಿ, ಲಿವಿಂಗ್ ಬಗ್ಗೆ ನಾವು ಮಾತಾಡ್ತಾರೆ, ಇನ್ ಹಾಕಲೇಬೇಕು. ಲೆಟ್ಸ್ ಮೀಟ್ ಅಟ್ ದ ಪಾರ್ಕ್ ಅಂದರೆ ಪಾರ್ಕ್ ಅನ್ನೋದನ್ನ ನಾನೊಂದು ಸ್ಪಾಟ್ ಅಂತ ಕನ್ಸಿಡರ್ ಮಾಡಿದ್ದೀನಿ. ಆ ಪಾಯಿಂಟ್ನಲ್ಲಿ ನಾವು ಮೀಟ್ ಆಗೋಣ ಅಂತ. ನಾವು ಪೂರ್ತಿ ಪಾರ್ಕ್ನಲ್ಲಿ ಏನೇನಿದೆ, ಓಕೆ ಪೂರ್ತಿ ಪಾರ್ಕ್ನಲ್ಲಿ ಓಡಾಡೋಣ ಆ ಥರ ಏನು ಹೇಳ್ತಿಲ್ಲ. ಪಾರ್ಕ್ ಅನ್ನೋದು ನಮ್ಮ ಮೀಟಿಂಗ್ ಸ್ಪಾಟ್, ಅಲ್ಲಿ ಮೀಟ್ ಆಗೋಣ ಅಂತ ನಾನು ಹೇಳ್ತಾ ಇದ್ದೆ, ಅದರಿಂದ ಎಟ್ ದ ಪಾರ್ಕ್. ಬಟ್ ಇಲ್ಲಿ ನೋಡಿ, ದೇರ್ ಆರ್ ಮೆನಿ ಟ್ರೀಸ್ ಇನ್ ದ ಪಾರ್ಕ್. ಸೊ ಟ್ರೀಗಳು ಪೂರ್ತಿ ಪಾರ್ಕ್ನ ಕವರ್ ಮಾಡ್ಕೊಂಡಿದ್ದಾವೆ ಅಲ್ವಾ, ಸೇಮ್ ಮೀನಿಂಗ್, ಆದ್ದರಿಂದ ಇನ್ ದ ಪಾರ್ಕ್. ಐ ಆಮ್ ಅಟ್ ದ ಬ್ಯಾಂಕ್. ಸೊ ಇದರರ್ಥ ನಾನು ಬ್ಯಾಂಕ್ ಹತ್ರ ಇದ್ದೀನಿ. ಸೊ ನೀವು ಯಾವಾಗ ಮಾತಾಡುವಾಗ ನಾನು ಅದರ ಹತ್ರ ಇದ್ದೀನಿ, ಇದರ ಹತ್ರ ಇದ್ದೀನಿ, ಅಲ್ಲೆಲ್ಲ ಆ್ಯಟ್ ಯೂಸ್ ಮಾಡಿ. ಓಕೆ, ಬ್ಯಾಂಕ್ ಹತ್ರ ಇದ್ದೀನಿ ಅಂದರೆ ನಾನು ಬ್ಯಾಂಕ್ನ ಪಕ್ಕ, ಹಿಂದೆ, ಮುಂದೆ ಎಲ್ಲೋ ಒಂದು ಕಡೆ ಇದ್ದೀನಿ ಅಂತ ಅರ್ಥ. ಬಟ್ ಹಿ ವರ್ಕ್ಸ್ ಇನ್ ಅ ಬ್ಯಾಂಕ್ ಅನ್ಬೇಕು, ಯಾಕಂದರೆ ನಾನು ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಿರ್ತಾನೆ ಅಂದರೆ ಬ್ಯಾಂಕ್ಗೆ ಸೇರಿರ್ತಾನೆ, ಆದ್ದರಿಂದ ಇನ್ ಅ ಬ್ಯಾಂಕ್, ಅವ್ನು ಯಾವುದೋ ಒಂದು ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಿದ್ದಾನೆ ಅಂತ ಅರ್ಥ. ಇಲ್ಲಿ ಎ ಯಾವಾಗ ಹಾಕಬೇಕು, ದ ಯಾವಾಗ ಹಾಕಬೇಕು, ಆ್ಯನ್ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಎ ಆ್ಯನ್ ದ ಮೇಲೆ ನೀವು ಹೋಗಿ ನೋಡಿ. ಅದು ನೋಡಿದರೆ ಇಲ್ಲಿ ನಿಮ್ಗೆ ಆ ಕನ್ಫ್ಯೂಷನ್ಸೇ ಬರಲ್ಲ, ಡೈರೆಕ್ಟ್ ಇವತ್ತು ಹೇಳ್ತಿರೋ ಪಾಯಿಂಟ್ ನಿಮ್ಗೆ ಅರ್ಥ ಆಗುತ್ತೆ, ರೈಟ್? ಹಿ ವರ್ಕ್ಸ್ ಆ್ಯಟ್ ವಿಪ್ರೋ. ಬಟ್ ಇಲ್ಲಿ ಯಾಕೆ ಈ ಥರ ಬಂತು, ಹಿ ವರ್ಕ್ಸ್ ಆ್ಯಟ್ ವಿಪ್ರೋ ಅಂತ? ಸೊ ಯಾವಾಗಲಾದರೂ ಕಂಪ್ನಿ ಹೆಸರು ಪ್ರಾಪರ್ ನೇಮ್ ಆಗಿದ್ರೆ ಅಥವಾ ಪ್ರಾಪರ್ ನೌನ್ ಆಗಿದ್ರೆ ನಾವು ಅದರಿಂದ ಆ್ಯಟ್ ಹಾಕ್ತೀವಿ. ಹಿ ವರ್ಕ್ಸ್ ಆ್ಯಟ್ ವಿಪ್ರೋ, ಹಿ ವರ್ಕ್ಸ್ ಆ್ಯಟ್ ಇನ್ಫೋಸಿಸ್, ಆ್ಯಟ್ ಇಂಟೆಲ್. ಸೊ ಕಂಪ್ನಿ ಹೆಸರು ಪ್ರಾಪರ್ ಒಂದು ನೇಮ್ ಆಗಿದ್ದರೆ ಅದ್ರ ಹಿಂದೆ ಆ್ಯಟ್ ಹಾಕ್ತೀವಿ. ಗೊತ್ತಾಗ್ತಿಲ್ಲ? ಕಂಪ್ನಿ ನೇಮೇ ಆಗಿರಬೇಕಾಗಿಲ್ಲ, ಯಾವುದೇ ಬಿಲ್ಡಿಂಗ್ ಅಥವಾ ಯಾವುದೇ ಕಂಪ್ನಿ, ಸ್ಕೂಲ್, ಕಾಲೇಜ್ ಒಂದು ಪ್ರಾಪರ್ ಹೆಸರಿದ್ದರೆ ಅದಕ್ಕೆ, ಅದನ್ನು ಅದೇ ಹೆಸರಿಂದನೇ ಕರೀತಿದ್ರೆ ಅದ್ರ ಹಿಂದೆ ನಾವು ಆ್ಯಟ್ ಹಾಕ್ಬೋದು ಈ ಥರ. ಬಟ್ ಹಿ ವರ್ಕ್ಸ್ ಇನ್ ಅ ಬಿಗ್ ಕಂಪ್ನಿ, ಇಲ್ಲಿ ಪ್ರಾಪರ್ ನೇಮ್ ಇಲ್ಲ, ಅವನೊಂದು ದೊಡ್ಡ ಕಂಪ್ನಿನಲ್ಲಿ ಕೆಲಸ ಮಾಡ್ತಿದ್ದಾನೆ ಅಂತ ಮೀನಿಂಗ್ ಕೊಡುತ್ತಿಲ್ಲಿ, ರೈಟ್? ಶಿ ವರ್ಕ್ಸ್ ಅಟ್ ಶಾರದಾ ಸ್ಕೂಲ್. ಸೊ ಅಗೇನ್ ನೋಡಿ, ಶಾರದಾ ಸ್ಕೂಲ್ ಅನ್ನೋದು ಒಂದು ಪ್ರಾಪರ್ ಹೆಸರು ಬಂತು ಇಲ್ಲಿ ಅಲ್ವಾ, ಪ್ರಾಪರ್ ನೌನ್ ಬಂತು, ಆದ್ದರಿಂದ ಆ್ಯಟ್ ಹಾಕಬೇಕು. ಬಟ್ ಶಿ ವರ್ಕ್ಸ್ ಇನ್ ಅ ಪ್ರೈವೇಟ್ ಸ್ಕೂಲ್ ಅಂತ ಹೇಳ್ತೀವಿ. ಗೊತ್ತಾಗ್ತಿಲ್ಲ, ಇಲ್ಲಿ ಒಂದು ಪ್ರಾಪರ್ ಹೆಸರು ಬಂದಿಲ್ಲ. ಲೆಟ್ಸ್ ಈಟ್ ಅಟ್ ದ ಫಿಶ್ ಹೌಸ್. ಇಲ್ಲಿ ಫಿಶ್ ಹೌಸ್ ಅನ್ನೋದು ಅದರ ಹೆಸರು, ಆ ಹೋಟೆಲ್ನ ಹೆಸರು, ರೈಟ್? ಸೊ ಅಗೇನ್ ನಾನು ಹೇಳಿದ್ನಲ್ಲ, ಒಂದು ಪ್ರಾಪರ್ ಹೆಸರು ಬಂತು ಬಿಲ್ಡಿಂಗಿಗೆ, ಆ್ಯಟ್ ಅಂತ ಹಾಕಿ.